ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಸ್ಪೆಷಲ್ ಡೇ ನನ್ನ ಲೈಫಲ್ಲಿ ಅಂತ ಹೇಳ್ಬೋದು. ಒಂದು ತಾಯಿಯಾಗಿ ನನ್ನ ಲೈಫಲ್ಲಿ ಒಂದು ಬಿಗ್ ಡೇ ಅಂತ. ಒಂಥರ ಬ್ಲ್ಯಾಂಕ್ ಆದೆ, ಖುಷಿ ಆಯಿತು, ಸಂತೋಷ ಆಯಿತು, ಕನ್ಫ್ಯೂಷನ್ ಆಯಿತು, ಟೆನ್ಷನ್ ಆಯಿತು, ಭಯ ಆಯಿತು. ಈ ಥರ ಎಲ್ಲ ಫೀಲಿಂಗ್ಸು ಒಂದೇ ಸರಿ ಆಗಿದ್ದು. ಆಮೇಲೆ ತಾಯಿ ಅನ್ನೋ ಸ್ಥಾನನ ನಿಭಾಯಿಸೋದು ಯಾವ ಒಂದು ಸ್ಥಾನದಲ್ಲಿ ಅಂದರೆ ಈ ಒಂದು ಟೈಮಲ್ಲಿ ಅಂತ ಅನಿಸುತ್ತೆ. ಬೆಳಗಿಂದ ಏನು ಮಾಡಬೇಕಂತಲೇ ಗೊತ್ತಾಗಲಿಲ್ಲ. ಕಾಳೆಲ್ಲ ಮೊಳಕೆ ಕಟ್ಟಿದ್ದೆ. ಸರಿ ನೈಟು ಊರಿಂದ ಎಲ್ಲರೂ ಬರ್ತಾರೆ ಅಂತ ಅಂದರು. ಎಲ್ಲರಿಗೂ ಆಗಲಿ, ಏಕೆಂದರೆ ಸಂಜೆ ಸ್ವಲ್ಪ ಕೆಲಸ ಇತ್ತು ನನಗೆ. ಸರಿ ಅಂತ ಹೇಳಿಬಿಟ್ಟು ನಾನು ಸಾಂಬಾರು ಮಾಡಿ ಇಡ್ತಾಯಿದ್ದೀನಿ. ಒಂಥರ ಟೆನ್ಷನಲ್ಲೇ ದಿನ ಹೋಯಿತು. ಬಟ್ ಒಂಥರ ಖುಷಿನೂ ಇತ್ತು. ಫಸ್ಟ್ ಡೇ ಸ್ವಲ್ಪ ನರ್ವಸ್ ಆದೆ. ಆಮೇಲೆ ನನಗೆ ಅದು ಎಲ್ಲ ಗೊತ್ತಾಯಿತು, ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತ. ಆ್ಯಂಡ್ ಇದು ನನ್ನ ಮಗಳ ಮೊದಲನೇ ದಿನದ ಫಂಕ್ಷನ್ ಅಂತ ಹೇಳಬಹುದು. ಸೊ ಸುಮಾರು ಹೆಣ್ಮಕ್ಳು ತಾಯಿಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸುಮಾರು ಹೆಣ್ಮಕ್ಳು ತಾಯಿ ಇದನ್ನು ಈ ಒಂದು ಹಂತ ಫೇಸ್ ಮಾಡ್ದಲ್ಲೇ ಮುಂದೆ ಹೋಗೋದಕ್ಕೆ ಆಗೋದಿಲ್ಲ. ಒಂಥರ ಈ ಒಂದು ದಿನಾನ ನಾನು ಒಂದು ಹೆಣ್ತನನ ಸೆಲೆಬ್ರೇಷನ್ ಮಾಡೋದು ಅಂತಲೇ ಹೇಳ್ತೀನಿ. ಸೊ ಅಲ್ಲಿಂದ ನಮ್ಮ ಅಮ್ಮನ ಜೊತೆ ಒಂದು ಪಾಠ ಕಲಿತಾ ಇದ್ದೀನಿ ನೋಡಿ. ಅಲ್ಲಾಡ್ಸ್ಬೇಕಾ? ಜಾಸ್ತಿ ಹಾಕಬೇಕಾ ನೀರು? ಇದು ಹಿಂಗೆ ಹಾಕೊಂಡಿದ್ದೀನಿ. ಈಗ ಕೈ ಬಿಡ್ಕೊಂಡ್ಲಿ ನೀನಲ್ಲ. ಹಿಂಗೀಗ ಅಲ್ಲಾಡ್ಸ್ಬೇಕಾ ತಪ್ಪೇನಾ? ಮಮಾ ಅರ್ತ್ ರೈಸ್ ವಾಟರ್ ಡ್ಯೂವಿ ಆಕ್ಟಿವ್ ಸಿರಮ್ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಒಂದು ಸಿರಮ್ ಅನ್ನ ನಾವು ಕಂಟಿನ್ಯೂಸ್ ಆಗಿ ಅಂದ್ರೆ ಈ ಬಾಟಲ್ ಖಾಲಿ ಮಾಡೋವರೆಗೂ ಯೂಸ್ ಮಾಡಿದ್ರೆ ನಮ್ಮ ಸ್ಕಿನ್ ಗ್ಲಾಸಿ ಆಗಿ ಕಾಣಿಸುತ್ತೆ. ಗ್ಲಾಸ್ ಸ್ಕಿನ್ ಚಾಲೆಂಜ್ ಅನ್ನ ಮಾಡ್ತಾ ಇದ್ದೀನಿ. ಸೊ ಈ ಬಾಟಲ್ ಅನ್ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತೀನಿ. ನೋಡೋಣ ಸ್ಕಿನ್ ಅಲ್ಲಿ ಏನೆಲ್ಲ ಚೇಂಜಸ್ ಅನ್ನ ನಾವು ಕಾಣ್ತೀವಿ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಈ ಒಂದು ಸಿರಮ್ ಅನ್ನ ಇವಾಗ ಟ್ರೈ ಮಾಡಿ ನೋಡೋಣ. ಇಲ್ಲಿ ನಾನು ನಿಮಗೆ ರಿವ್ಯೂ ಕೊಡ್ತಾ ಇರೋ ಪ್ರಾಡಕ್ಟ್ ಬಂದುಬಿಟ್ಟು ಮಮಾ ಅರ್ತ್ ರೈಸ್ ವಾಟರ್ ಡಿವೈ ಆ್ಯಕ್ಟಿವ್ ಸಿರಮ್. ಸೊ ಈ ಒಂದು ಸಿರಮ್ನಿಂದ ನಮ್ಮ ಸ್ಕಿನ್ ಗ್ಲಾಸಿಯಾಗಿ ಕಾಣಿಸುತ್ತೆ. ಸೊ ಪ್ರತಿದಿನ ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿರುವಂತಹ ರೈಸ್ ವಾಟರ್ ಏನು ಮಾಡುತ್ತೆ, ನಮ್ಮ ಸ್ಕಿನ್ನನ್ನು ಡೀಪಾಗಿ ಹೈಡ್ರೇಟ್ ಮಾಡುತ್ತೆ. ಅದು ನಮ್ಮ ಸ್ಕಿನ್ಗೆ ಒಂಥರ ಗ್ಲಾಸ್ ರೀತಿಯಾದಂತಹ ಗ್ಲೋವನ್ನು ಕೊಡುತ್ತೆ. ಇದರೊಳಗೆ 10% ಅಷ್ಟು ನೈನ್ಸಿನಮೈಡ್ ಇರುತ್ತೆ. ಅದು ನಮ್ಮ ಡಾರ್ಕ್ ಸ್ಪಾಟ್ಸ್ ಮೇಲೆ ಟಾರ್ಗೆಟ್ ಮಾಡುತ್ತೆ ಮತ್ತು ಪಿಗ್ಮೆಂಟೇಷನ್ನ ಕಡಿಮೆ ಮಾಡುತ್ತೆ. ಸ್ಕಿನ್ ಈವನ್ ಆಗಿ ಕಾಣಿಸೋ ಹಾಗೆ ರಿಸಲ್ಟನ್ನು ಕೊಡುತ್ತೆ. ಹೈಲುರಾನಿಕ್ ಆ್ಯಸಿಡ್ ಇರುತ್ತಲ್ಲ, ಇದು ನಮ್ಮ ಸ್ಕಿನ್ನನ್ನು ಫುಲ್ ಡೇ ಹೈಡ್ರೇಟ್ ಆಗಿ ಇಟ್ಟಿರುತ್ತೆ. ಸೊ ಇದರಲ್ಲಿ ಬೆಸ್ಟ್ ಪಾರ್ಟ್ ಏನಂತಂದರೆ ಮೇಡ್ ಸೇಫ್ ಸರ್ಟಿಫೈಡ್ ಆಗಿರೋದ್ರಿಂದ ಇದು ಟಾಕ್ಸಿನ್ ಫ್ರೀ ಆಗಿರುತ್ತೆ. ಹಾರ್ಮ್ಫುಲ್ ಕೆಮಿಕಲ್ಸಿಂದ ಕೂಡ ಫ್ರೀ ಇರುತ್ತೆ. ಸೇಫ್ ಫಾರ್ ಆಲ್ ಸ್ಕಿನ್ ಟೈಪ್ಸ್ ಅಂತಲೇ ಹೇಳ್ಬೋದು. ಇದನ್ನು ನಾನು ಡೈಲಿ ಯೂಸ್ ಮಾಡ್ತಾ ಇದ್ದೀನಿ. ಜಸ್ಟ್ ಒಂದು 2 ಪಂಪ್ ಅಷ್ಟು ಅಪ್ಲೈ ಮಾಡಿಕೊಂಡು ನನ್ನ ಫೇಸ್ಗೆ ಮತ್ತು ನೆಕ್ಕಿಗೆ ಅಪ್ವರ್ಡ್ ಮೋಷನಲ್ಲಿ ಮತ್ತು ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡಿಕೊಂಡು, ಅಂದರೆ ಡೀಪಾಗಿ ಅಬ್ಸರ್ವ್ ಆಗೋ ತನಕ, ಅಂದರೆ ಸ್ಕಿನ್ ಕಂಪ್ಲೀಟಾಗಿ ಅಬ್ಸರ್ವ್ ಮಾಡೋ ತನಕ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೇಕು. ನಿಮ್ಗೇನಾದರೂ ಈ ಪ್ರಾಡಕ್ಟ್ ಇಷ್ಟ ಆಗಿದ್ದರೆ ನಾನು ಒಂದು ಕೂಪನ್ ಕೋಡನ್ನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ. ಅದನ್ನು ಯೂಸ್ ಮಾಡಿಕೊಂಡ್ರೆ ನೀವು ಬೈ ಮಾಡುವಾಗ 20% ಅಷ್ಟು ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಸೊ ಇದನ್ನು ನಾನು ಫೈನಲಿ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಬಾಟಲ್ ಖಾಲಿ ಆಗಿದೆ. ಸೊ ಇದರೊಳಗೆ ನನಗೆ ಬೆಸ್ಟ್ ರಿಸಲ್ಟ್ ಕೂಡ ಕಾಣಿಸ್ತಾ ಇದೆ. ಸ್ವಲ್ಪ ದಿನಕ್ಕೇ ಇಷ್ಟು ಸ್ಕಿನ್ ಸ್ವಲ್ಪ ಗ್ಲೋ ಆಗಿ ಮತ್ತು ಗ್ಲಾಸ್ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ನನಗನ್ನಿಸ್ತು. ನಿಮಗೆ ಏನಾದ್ರು ಪ್ರಾಡಕ್ಟ್ ಬೇಕಂತಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಖಂಡಿತ ಟ್ರೈ ಮಾಡ್ಬೋದು. ಅದ್ರ ಜೊತೆಗೆ ನಾನು ಅಡಿಷ್ನಲ್ ಆಗಿ ಮಮಾ ಅರ್ತ್ ಅವರ ರೈಸ್ ವಾಟರ್ ಡಿವೈಸ್ ಸನ್ಸ್ಕ್ರೀನನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಬಿಸಿಲಲ್ಲ ಆದ್ರೂ ಕೂಡ ನಾರ್ಮಲ್ ಡೇಸಲ್ಲಿ ಕೂಡ ನಾವು ಸನ್ಸ್ಕ್ರೀನನ್ನು ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಬೆಸ್ಟ್ ರಿಸಲ್ಟನ್ನು ನಾವು ನೋಡ್ಬೋದು. ನಾವು ಫೋನ್ ಯೂಸ್ ಮಾಡ್ತಾ ಇರ್ತೀವಿ, ಟಿ ವಿ ನೋಡ್ತಾ ಇರ್ತೀವಿ, ಅಡುಗೆ ಮನೇಲಿ ಕೆಲಸ ಮಾಡ್ತಾ ಇರ್ತೀವಿ. ಆ ಟೈಮಲ್ಲಿ ಕೂಡ ನಮಗೆ ಸನ್ಸ್ಕ್ರೀನ್ ಬೆಟರಾಗಿ ವರ್ಕ್ ಆಗುತ್ತೆ ಸ್ಕಿನ್ ಚೆನ್ನಾಗಿ ಮೇಂಟೈನ್ ಮಾಡೋದಕ್ಕೆ. ಇಲ್ಲಿ ನಾನು ಬಳಸಿರುವಂಥದ್ದು ಮಮಾ ಅರ್ತ್ ಅವರ ರೈಸ್ ವಾಟರ್ ಡಿವೈಸ್ ಸನ್ಸ್ಕ್ರೀನ್. SPF PA+++ ಇರುತ್ತೆ. ಇದರೊಳಗೂ ಕೂಡ ರೈಸ್ ವಾಟರ್ ಮತ್ತು ನೈನ್ಸಿನಮೈಡ್ ಇರೋದ್ರಿಂದ ಇನ್ನೂ ಬೆಟರ್ ರಿಸಲ್ಟ್ ನಮಗೆ ಸಿಗುತ್ತೆ. ಪ್ರಾಡಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ.
ಈ ಎಲ್ಲ ಪ್ರಾಡಕ್ಟ್ಗಳು ನಿಮಗೆ ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ ಹಾಗೆ ಇವಾಗ ನಿಯರ್ ಬೈ ಶಾಪ್ಗಳಲ್ಲಿ ಕೂಡ ಅವೈಲಬಲ್ ಇದೆ. ಬೇಕಂತಂದ್ರೆ ಡಿಸ್ಕ್ರಿಪ್ಷನ್ ನಾನು ಎಲ್ಲ ಪ್ರಾಡಕ್ಟ್ ಲಿಂಕ್ ಅನ್ನ ಹಾಕಿರ್ತೀನಿ. ನೆಕ್ಸ್ಟ್ ಏನಂತ ಅಂದ್ರೆ ಮಮಾಯತ್ ಲಿಸನ್ಸ್ ಟು ಯು ಅಂತ ಅಂದ್ರೆ ನಾವು ನಮ್ಮ ಒಂದು ಅವಶ್ಯಕತೆಗೆ ತಕ್ಕನಾಗಿ ಪ್ರಾಡಕ್ಟ್ಸ್ ಗಳನ್ನ ಅವರು ಲಾಂಚ್ ಮಾಡ್ತಾರೆ. ಇವಾಗ ರೀಸೆಂಟ್ ಆಗಿ ಬಂದಂತ ಏನು ಆನಿಯನ್ ಏರ್ ಶಾಂಪೂ ಕೂಡ ಅಷ್ಟೇನೆ, ಮಮಾಯತ್ ಆನಿಯನ್ ಶಾಂಪೂ ಕೂಡ ಹಾಗೇನೆ ನಮ್ಮ ಒಂದು ಫೀಡ್ಬ್ಯಾಕ್ ಇಂದ ಅಥವಾ ನಾವು ಹೇಳುವಂತ ಒಂದು ರಿವ್ಯೂ ಇಂದಾನೆ ಅದನ್ನ ಇಂಪ್ರೂವೈಸ್ ಮಾಡಿ ಅಷ್ಟು ರಿಸಲ್ಟ್ ಬರೋ ಹಾಗಾಗಿದ್ದು. ಸೊ ಈ ಪ್ರಾಡಕ್ಟ್ಗಳೆಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೀವು ಕೂಡ ಟ್ರೈ ಮಾಡೋದಿದ್ರೆ ಖಂಡಿತ ಟ್ರೈ ಮಾಡಬಹುದು. ಸೊ ಫೈನಲಿ ಇದು ಕಪ್ಪು ಎಳ್ಳಿಂದು ಉಂಡೆ ಮಾಡ್ಬೇಕಂತ ಹೇಳಿದ್ರ. ಕಪ್ಪು ಎಳ್ಳು ಏನಂತ ಅಂದರೆ ಇದು ಹುರಿದ್ಬಿಟ್ಟು ಮಾಡಂಗಿಲ್ಲ, ಪಾಕ ತೆಗೆದು ಮಾಡಂಗಿಲ್ಲ, ಜಸ್ಟ್ ಹಸಿದನ್ನೇ ಕುಟ್ಬಿಟ್ಟು ಅದಕ್ಕೆ ಬೆಲ್ಲ ಸೇರಿಸಿ ಹಸಿ ಉಂಡೆ ಮಾಡಬೇಕಂತೆ. ನಾನು ನೋಡಿದೆ, ಅದು ಎಳ್ಳು ಚೆನ್ನಾಗಿರೋ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ, ಚೆನ್ನಾಗಿದೆ ಅಂತಲೇ ಹೇಳಿಕೊಟ್ಟಿದ್ರು. ಬಟ್ ಅದ್ರೊಳಗೆ ಕಲ್ಲೆಲ್ಲ ಇತ್ತು. ಸೊ ಹಂಗಾಗಿ ಈಗ ಮಾಡೋದಕ್ಕಾಗಲ್ಲ. ನಮ್ಮ ಅಮ್ಮ ಹಂಗೂ ಈ ಜಾಲ್ಸೋದೆಲ್ಲ ಹೇಳ್ಕೊಟ್ರು. ಆಮೇಲೆ ಅವ್ರು ಏನು ಅಂದ್ಕೊಂಡ್ರು, ನಾನೇ ಮಾಡಿಕೊಟ್ಬಿಡ್ತೀನಿ, ಇವತ್ತು ಸೋದ್ರ ಮಾವ ನನ್ನ ತಮ್ಮ ಬರಬೇಕಲ್ಲ, ಅವ್ನ ಕೈಲಿ ಕೊಟ್ಟು ಕಳಿಸ್ತೀನಿ, ಏನು ಮಾಡೋಕ್ಕೆ ಹೋಗ್ಬೇಡ ಅಂದರು. ಇಲ್ಲಿ ಅಕ್ಕಿ ಇದು ತಂಬಿಟ್ಟು ಮಾಡೋದಕ್ಕೆ ಅಕ್ಕಿ ನೆನಾಕಿದ್ದೆ. ಇವಾಗ ಇದನ್ನ ರುಬ್ಬಿ ಇದರಲ್ಲಿ ಮಾಡಬೇಕು. ಮಗನೇ ಬೆಲ್ಲ ಇಟ್ಟಿದ್ದೀನಿ ಅಂತ ನನ್ನ ಮಗ ಬಂದು ಮಮ್ಮ ಬೆಲ್ಲ ಕೊಡು. ಬೆಳಗ್ಗೆಯಿಂದ ಹೆಂಗಿದೆ ನನ್ನ ದಿನ ಅಂತ ಅಂದರೆ ಫುಲ್ ಟೆನ್ಷನ್ನು. ಬೆಲ್ಲ ತಿಂತಾ ಇದೆಯಾ? ಬೆಲ್ಲ ಬೆಲ್ಲ ತುಂಬಾ ಚೆನ್ನಾಗಿ ಮಾತಾಡ್ತೀಯ ನೀನು. ಏನು ಮಾಡಬೇಕು, ಹೇಗೆ ಮಾಡಬೇಕು, ಏನೂ ಒಂದು ಐಡಿಯಾ ಇಲ್ಲ. ಅಂದರೆ ಎಲ್ಲ ಗೊತ್ತಿದ್ರು ಮರ್ತೋಗೋ ಥರ ಅನಿಸ್ತು. ಆಮೇಲೆ ಅಕ್ಕಂಗೆ ಫೋನ್ ಮಾಡಿ, ಅಮ್ಮಂಗೆ ಫೋನ್ ಮಾಡಿ, ಅಜ್ಜಿಗೆ ಫೋನ್ ಮಾಡಿ, ಎಲ್ಲರ ಹತ್ರನೂ ಒಂದಿಷ್ಟು ವಿಚಾರಗಳನ್ನ ತಿಳ್ಕೊಂಡು ಏನು ಮಾಡಬೇಕು, ಹೇಗೆ ಮಾಡಬೇಕು ಶಾಸ್ತ್ರಗಳನ್ನ ಅಂತ ಅಮ್ಮ ಹೇಳಿದ್ರು. ಕಪ್ಪು ಎಳ್ಳನ್ನು ಉಂಡೆ ಮಾಡಬೇಕು ಮತ್ತು ಅಕ್ಕಿಯನ್ನು ನೆನಾಕ್ಬಿಟ್ಟು ಹಸಿ ಅಕ್ಕಿ ತಮಟ ಅಂತ ಮಾಡಬೇಕು. ಇದಿಷ್ಟನ್ನು ಮಾತ್ರನೇ ಮಾಡ್ತಾರೆ. ಕೊಬ್ಬರಿ ಇದೇ ಥರ ಅಂತ ನಮ್ಮ ಕಡೆ ಸಂಪ್ರದಾಯ ಹೆಂಗಿತ್ತೋ ನಾವು ಆ ಥರ ಮಾಡ್ತಾ ಇದ್ದೀವಿ. ಕೆಲವೊಬ್ಬರು ಇದನ್ನು ಕೂಡ ಫಾಲೋ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ. ಇನ್ನು ಕೆಲವೊಬ್ಬರು ಇದನ್ನು ಫಾಲೋ ಮಾಡಲ್ಲ. ಬಟ್ ಈ ಟೈಮಲ್ಲಿ ಇದನ್ನು ಕೊಡೋದಕ್ಕೂ ಒಂದು ಕಾರಣ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಅವ್ರು ಏನೇನು ಹೇಳಿದ್ರು ನಾನು ಅದನ್ನೆಲ್ಲನೂ ಕೂಡ ನೀಟಾಗಿ ಫಾಲೋ ಮಾಡಿದ್ದೀನಿ. ಅದೇ ಥರ ಮಾಡೋದ್ರಿಂದ ಹೆಣ್ಮಕ್ಳಿಗೆ ಮುಂದೆ ಫ್ಯೂಚರಲ್ಲಿ ಅವ್ರ ಆರೋಗ್ಯ ಆಗಿರ್ಬೋದು, ಅವರು ಗಟ್ಟಿ ಆಗ್ತಾರೆ ಅನ್ನೋದಕ್ಕೆ ಕಾರಣನೂ ಕೂಡ ಇದೆ. ಸೊ ಹಾಗಾಗಿ ಅಜ್ಜಿ ಏನು ಹೇಳಿದ್ರು ಅದನ್ನೆಲ್ಲನೂ ಕೂಡ ನಾನು ಕಂಪ್ಲೀಟಾಗಿ ಫಾಲೋ ಮಾಡಿದೆ. ಸೊ ಎಷ್ಟು ಜನ ಹೆಣ್ಮಕ್ಳು ಈ ಒಂದು ಎಕ್ಸ್ಪೀರಿಯನ್ಸ್ನ ಮಾಡಿದ್ದೀರಾ, ಈ ಒಂದು ಹಂತನ ದಾಟಿ ಬಂದಿದ್ದೀರಾ ತಾಯಿಯಾಗಿ, ನನಗೆ ಕಮೆಂಟಲ್ಲಿ ಹೇಳಿ ನಿಮ್ಗೆ ಹೇಗೆ ಅನಿಸ್ತಾ ಇತ್ತು, ಆ ಫೀಲಿಂಗ್ ಹೇಗಿತ್ತು ಅಂತ ಹೇಳಿ. ಸೊ ಈ ಒಂದು ದಿನಾನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ನಾನು ಊಹೆನೂ ಮಾಡಿರಲಿಲ್ಲ. ಬಟ್ ನನಗೆ ಅನಿಸ್ತು, ಅಲ್ಲಿ ಒಂದು ಕ್ಷಣ ಬ್ಲ್ಯಾಂಕ್ ಆದೆ. ಈ ಒಂದು ಏನಿದೆಯಲ್ಲ, ಈ ಕಾರ್ಯ ಇದೆ, ಇದೇನು ಮಾಡ್ತಾ ಇದ್ದೀವಿ ಸಂಪ್ರದಾಯ, ಇದನ್ನು ಮಾಡಬೇಕು, ನಮ್ಮ ಹಿರಿಯರು ಮಾಡ್ತಾಯಿದ್ರು ಅಂತ, ಇದನ್ನು ನನಗೆ ನಮ್ಮಮ್ಮ ಮಾಡಿರೋದ್ರಿಂದ ನನಗೆ ಗೊತ್ತು, ನಾನು ನನ್ನ ಮಗ್ಳಿಗೆ ಮಾಡೋದ್ರಿಂದ ನನ್ನ ಮಗ್ಳಿಗೆ ಗೊತ್ತಾಗುತ್ತೆ. ಸೊ ನಾವು ಇದನ್ನು ಇಲ್ಲಿಗೆ ನಿಲ್ಲಿಸಿದ್ರೆ ನನ್ನ ಮಗ್ಳಿಗೆ ಗೊತ್ತಾಗಿಲ್ಲ ಅಂದರೆ ನೆಕ್ಸ್ಟ್ ಅವ್ರ ಮಗ್ಳಿಗೆ ಮಾಡೋದಕ್ಕೆ ನನ್ನ ಮಗ್ಳಿಗೆ ಅದು ಗೊತ್ತೇ ಇರೋದಿಲ್ಲ, ಅಥವಾ ಇನ್ನೊಬ್ರಿಗೆ ನಾವು ಹೇಳೋದಕ್ಕೂ ಗೊತ್ತಿರೋದಿಲ್ಲ. ಶಾಸ್ತ್ರ ಸಂಪ್ರದಾಯ ಅನ್ನೋದು ತಲೆಯಿಂದ ಬರ್ತಾ ಇರೋದು ಹಿಂಗೇನೆ, ಒಬ್ರಿಗೆ ಒಬ್ರು ಹೇಳ್ಕೊಟ್ಟು, ಇಲ್ಲ ತಾಯಿ ಮಗ್ಳಿಗೆ ಮಾಡಿ, ಮಗಳು ಇನ್ನು ಅವ್ರ ಮಗ್ಳಿಗೆ ಮಾಡಿ, ಅಜ್ಜಿ ಮೊಮ್ಮಕ್ಳಿಗೆ ಮಾಡಿ, ಹಿಂಗೆ ಬರುತ್ತಲ್ವ. ಸೊ ಹಾಗಾಗಿ ಅಕ್ಕಿ ತಮಟ ಮಾಡ್ಬೇಕಂತಂದ್ರೆ ನಿಜವಾಗ್ಲೂ ನಂಗೆ ಮಾಡಿ ಎಕ್ಸ್ಪೀರಿಯನ್ಸೇ ಇದ್ದಿದ್ದಿಲ್ಲ. ಒಂದು ಟೈಮ್ ಮಾಡಿದೆ, ಅದು ಸ್ವಲ್ಪ ತೆಳ್ಳಗಾಗ್ಬಿಡ್ತು ಬೆಲ್ಲ ಹಾಕಿದ್ಮೇಲೆ. ಫಸ್ಟ್ ಡೇ ಅಷ್ಟೇ ನನಗೆ ಹಿಂಗಾಗಿದ್ದು. ನೆಕ್ಸ್ಟ್ ಡೇಯಿಂದ ನನಗೆ ಹೆಂಗೆ ಹೋಯ್ತು ಅಂತಂದರೆ ಫುಲ್ ಒಂದು ಜೋಶಲ್ಲಿ ಖುಷಿ ಆಯಿತು. ನಾವು ಈ ಥರ 3 days ಮಾಡ್ತೀವಿ, 3 ದಿನ ಮಾಡ್ತೀವಿ. ಸೊ ಇದು ಇನ್ನೂ ಶಾಸ್ತ್ರವಾಗಿ ಮಾಡಬೇಕು ಅಂದರೆ ಹಳ್ಳಿ ಸೈಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅಮ್ಮನೂ ಕರೆದ್ರು, ಸೊ ನನ್ನ ಅತ್ತೆ ಕಡೆಯವರು ಕರೆದ್ರು. ಬಟ್ ನನಗೇನಂದರೆ ನನ್ನ ಮನೆಯಲ್ಲಿ ಇದು ನಾನೇ ಮಾಡಬೇಕು ಅಂತ ಇತ್ತು. ಸೊ ಹಾಗಾಗಿ ನಾನೇ ಮಾಡೋದಕ್ಕೆ ಒಪ್ಕೊಂಡೆ. ಅಕ್ಕಿ ಇದೇನೋ ಮಾಡಿಬಿಟ್ಟೆ, ಎಳ್ಳಿನ ಮಾಡೋಕ್ಕಾಗಲಿಲ್ಲ. ಸೊ ಅದು ನಮ್ಮನೆ ಮಾಡಿಕೊಡ್ತೀನಿ ಅಂದರು. ಸೊ ಅಷ್ಟರೊಳಗೆ ಸಂಜೆ ಅಷ್ಟೊತ್ತಿಗೆ ಎಲ್ಲರೂ ಬಂದರು. ವಿಷಯ ತಿಳಿಸ್ತಿದ್ದಂಗೆ ಸಂಜೆನೇ ಬಂದರು ಎಲ್ಲರೂ. ಫಸ್ಟಿಗೆ ನನ್ನ ಊರಿಂದ ನಮ್ಮ ಅತ್ತೆ ಬಂದರು. ಇನ್ನೊಬ್ರು ಅತ್ತೆ ಅಂತ ಅಂದರೆ ನಮ್ಮಮ್ಮನ ದೊಡ್ಡ ಅಣ್ಣನ ಹೆಂಡತಿ, ನಮ್ಮಮ್ಮನಿಗೆ ಅತ್ತಿಗೆ ಆಗಬೇಕು, ಅವ್ರು ನಮಗೆ ಅತ್ತೆ ಮಾವನೇ ಆಗ್ತಾರೆ. ಸೊ ಅವರು ಬಂದರು. ಇವರಿಬ್ಬರು ಏನಂತಂದರೆ ನಮ್ಮತ್ತೆ ಮತ್ತು ನಮ್ಮ ಅಣ್ಣನ ಹೆಂಡತಿ ಅತ್ತೆ ಇಬ್ಬರೂ ರಿಲೇಷನ್ ಅಂತಂದರೆ ಅಕ್ಕ ತಂಗಿದ್ರು, ದೊಡ್ಡಮ್ಮ ಚಿಕ್ಕಮ್ಮ ಮಕ್ಕಳು. ನಮ್ಮ ಇವರು ಇಬ್ಬರು ಅಕ್ಕ ತಂಗಿ ಥರ, ಓಕೆನಾ. ಸೊ ನಾನು ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ, ದೊಡ್ಡ ಫ್ಯಾಮಿಲಿ ಇದು. ಸೊ ಹಂಗಾಗಿ ಅಂದರೆ 3 ದಿನಕ್ಕೂ 3 ಜನ ಅನ್ನೋ ಥರನೇ ಡಿವೈಡ್ ಮಾಡ್ಕೊಂಡು ಬಂದರು. ಸೊ ಅಜ್ಜಿ ಬಂದರು. ನನಗೆ ಅಜ್ಜಿ ಬಂದಿದ್ದು ನೋಡಿ ತುಂಬ ಖುಷಿ ಆಯಿತು. ನಾನು ತುಂಬ ದಿನದಿಂದ ಕೇಳ್ತಾ ಇದ್ದೆ, ಹೆಂಗೇನದಾದರೆ ನಂಗೆ ಗೊತ್ತಿಲ್ಲ, ನೀನು 15 ದಿನ ಬಂದು ನನ್ನ ಜೊತೆನೇ ಇದ್ದು ಎಲ್ಲ ಹೇಳ್ಕೊಡ್ಬೇಕಂತ. ಸೊ ನಾನು ಕರೆದಿದ್ದಕ್ಕೆ ಊರಿಂದ ಬಂದರು. ತುಂಬ ಖುಷಿ ಆಯಿತು ನನಗೆ ಅಜ್ಜಿ ಬಂದಿದ್ದು. ಸೊ ಬಂದು ಎಲ್ಲನೂ ಹೇಳ್ಕೊಟ್ರು.
ಜೊತೆಲಿ 15 ದಿನವೂ ಕೂಡ ಇದ್ದರು. ಇದು ಆಲ್ರೆಡಿ ಆಗಿ 15 ಡೇಸ್ ಆದಮೇಲೆ ನಾನು ಈ ವ್ಲಾಗನ್ನು ಹಾಕ್ತಾಯಿದ್ದೀನಿ. ಸೊ ಹಾಗಾಗಿ ನೀವು ಅಜ್ಜಿ ಬಂದಿದ್ದು ಆಲ್ರೆಡಿ ನೋಡಿದ್ದೀರಾ. ಸೊ ಹಾಗಾಗಿ ಇದು ನಿಮಗೆ ಕಂಟಿನ್ಯೂಟಿ ಇದು ಅಂತ ಅನ್ನಿಸ್ಬೋದು. ಇದು ತುಂಬ ಸ್ವಲ್ಪ ಹಳೆ ವಿಡಿಯೋ. ಮಧ್ಯೆ ಅಡ್ಡ ಆಯ್ತಲ್ಲ, ಹಿಂಗೆ ಹಾಕ್ಬಿಟ್ಟು ಓಡಾಡಕ್ಕೆ ಹೋಗೋದಂತ ನಾನು ಇನ್ನೇ ಸುದ್ದ ಹೋಗ್ತದೆ ಅಲ್ಲ ಹೇಳ್ತೆ. ಒಬ್ರು ಇವ್ನು ಬಂದು ಹೊಡ್ಕೊಂಡ್ಬಿಡ್ತಾರೆ. ಕೆಳಗಡೆಗೆ ಏನ್ ಹಾಕ್ಬೇಕಾ ಅಜ್ಜಿ? ಎಲೆ ಊಟಕ್ಕೆ ಬಟ್ಲು ಮಾಡಕ್ಕೆ ಚಿಗಟಿ ಇರ್ಲಿಲ್ಲ. ನಾಳೆ ತತ್ತೀನಿ ಇವಾಗ ಮಾಡಿಸ್ಕೊ ತಮ್ಮಂದವ್ರು ಕಟ್ಟಕ್ಕೆ ಅನ್ನಕ್ಕೆ ಅದರಲ್ಲೇ ಅದನ್ನ ಎಲೆ ಬಿಡಿಸ್ಕೊಳ್ಳೋದು ಒಳ್ಳೆ ಬಿಡಿ. ಮನೆಗೂ ಇರುತ್ತೆ. ಈಗ ಹೆಂಗ್ ಹಾಕೋದು ಹಾಕ್ರಿ. ತಂಚಿ ಬರ್ಲು ಕೊಟ್ಟು ಕಳ್ಸಿದ್ನಲ್ಲ, ಒಂದು ಬರ್ಲು ನೀನ್ ಮಾಡ್ಕೊಳಕಾಯ್ತಲ್ಲ. ಲೇಕಲ್ಲ ನೀನ್ ರಾತ್ರಿ ಕೂಟಕ್ಕಲ್ವೇನ ಅಜ್ಜಿ? ದಿನ ಎಲೆಲ್ಲ ಉಣ್ಬೇಕು. ಅದೇ 16 ದಿನ. ನೋಡಿ ಸ್ವಲ್ಪ ಇಲ್ಲವೇ ನಮ್ಮ ಮನೆ ತರ್ತಾರ ಗಿಡ ಅದು ಪ್ಲೇಟ ನೆನ್ನೆಯಿಂದಾನೇ ಕೊಡು ಅಂತ ಅಮ್ಮ. ಏ ಯಾರು ನಮ್ಮ ಅಜ್ಜಿ ಹೊಡಿಯೋದು? ಇದು ನಮ್ಮ ಅಜ್ಜಿ ಕಣ್ಣು ಹೊಡಿತಾರ ಅಜ್ಜಿಗೆ. ನೋಡಿ ಅಜ್ಜಿ ಪ್ಲೇಟ್ ಮಾಡ್ತೈತೆ. ಪ್ಲೇಟ್ ಅನ್ನ ತಿನ್ನಕ್ಕೆ ಪ್ಲೇಟ್ ಮಾಡ್ತೈತೆ. ತಟ್ಟೆ ಪಿಕ್ಕ ಅಲ್ಲ ಪ್ಲೇಟ್. ಸುಮಾರು ವಿಚಾರಗಳು ನನಗೆ ಅವಾಗಲೇ ಗೊತ್ತಾಗಿದ್ದು. ಇದೆಲ್ಲ ಮಾಡೋದಕ್ಕೆ ಒಂದು ರೀಸನ್ ಅಂತೂ ಖಂಡಿತ ಇದೆ. ಕೆಲವೊಬ್ರಿಗೆ ನೋಡಿದಾಗ ಇದೆಲ್ಲ ವಿಚಿತ್ರ ಅನಿಸ್ಬೋದು, ಅಥವಾ ಇದೆಲ್ಲ ಮಾಡಬೇಕಾದಕ್ಕೆ ರೀಸನ್ನೇ ಇಲ್ಲ ಅಂತಲೂ ಕೂಡ ಅನಿಸ್ಬಹುದು, ಅಥವಾ ಇದನ್ನೇ ಸೆಲೆಬ್ರೇಷನ್ ಮಾಡಬೇಕಾ ಅಥವಾ ಇದೆಲ್ಲ ಹೆಣ್ಮಕ್ಳಿಗೆ ಮಾಡಬೇಕಾ ಅಂತ. ಬಟ್ ಇದರಿಂದ ಒಂದು ದೊಡ್ಡ ರೀಸನ್ನೇ ಇರುತ್ತೆ. ಅದು ನಮಗೂ ಉಪಯೋಗಕ್ಕಲ್ಲ, ನನಗೋಸ್ಕರ ಅಲ್ಲ, ಅಥವಾ ಯಾರೋ ಬೇರೆಯವ್ರು ನೋಡ್ತಾರೆ ಇವ್ರೇನಪ್ಪ ಮಾಡಲೇ ಇಲ್ಲ ಏನೂ ಅಂತಾರೆ ಅನ್ನೋದಕ್ಕಲ್ಲ. ಇದು ನನ್ನ ಮಗಳಿಗೋಸ್ಕರ, ಇದು ನನ್ನ ಮಗಳ ಒಳ್ಳೇದಕ್ಕೋಸ್ಕರ ಅಂತ. ಸೊ ಹಾಗಾಗಿ ನಾವು ಕೂಡ ಇದನ್ನೆಲ್ಲ ಮಾಡ್ತೀವಿ. ನಮ್ಮ ಕಡೆ ಈ ಹಸಿರು ಗುಡ್ಲು ಅಂತ ಹೇಳ್ತೀವಿ. ಈ ಥರ ಸೋದ್ರ ಮಾವ ಬಂದುಬಿಟ್ಟು ಒಂದು 3 ಗಿಡಗಳು ಹೇಳ್ತಾರೆ. ಹತ್ತಿ ಗಿಡ ಮತ್ತು ಹಲಸಿನ ಗಿಡ ಮತ್ತು ತೆಂಗಿನ ಮರದ ಕಡ್ಡಿ, ಇದು ಇಷ್ಟನ್ನು ಕೂಡ. ಆಮೇಲೆ ಇನ್ನೊಂದು ಇದೆ ಹಳ್ಳಿ ಮರದ ಏನೋ ಇನ್ನೊಂದಿದೆ, ನಾನು ಆಮೇಲೆ ಹೇಳ್ತೀನಿ. ಇದ್ರದ್ದೆಲ್ಲನೂ ಕಟ್ಬಿಟ್ಟು ಇದು ಮಾಡೋದು. ಮತ್ತು ಪ್ರತಿದಿನ ಆ ಥರ ಹೆಣ್ಮಕ್ಳಿಗೆ ಹಲಸಿನ ಎಲೆಯಲ್ಲಿ ನಾವು ಈ ಥರ ತಟ್ಟೆ ಮಾಡಿ ಕೊಡಬೇಕು. ಅವ್ನು ಹೇಳ್ಕೊಟ್ಟಂಗೆ ಮಾಡ್ತಾ ಇದೆಯಾ? ಸಣ್ಣಗೆ ಸಿಕ್ಕರೆ ಇಲ್ಲಿ ಏರಲ್ಲ. ಗಟ್ಟಿಗೆ ಒಲೆ ಗಟ್ಟಿಗೆ ಅಷ್ಟೇನಾ? ಅವಾಗ ಒಲೆ ಒಳಗೆ ಒಂಚೂರು ಬಿಸಿ ಮಾಡಿ ಅಜ್ಜಿ ಕುಂಕುಮ ಎಲ್ಲ ಇಕ್ತಾರ? ಇನ್ನೇನ್ ಇಕ್ತಾರೆ? ಅಲ್ಲ ಅಲ್ಲೇ ಪೂಜೆ ಗೀಜೆ ಮಾಡ್ಬೇಕಂತ ಕೇಳ್ತಿದ್ರು. ಅಲ್ಲಿ ಕಾಯಿ ಎಸಿಬೇಕು, ಅಲ್ಲೇ ನುಗ್ಗಿಸ್ಬೇಕು ಮಗನ. ಕಾಯಿ ಅಲ್ಲದೆ 3 ಕಾಯಿ ತಂದಿದ್ರು. ಇದು ಯಾಕೆ ಮಾಡ್ತಾರೆ ಅಂತಂದ್ರೆ, ಈ ಹಲಸಿನ ಎಲೆಯಲ್ಲಿ ಒಂದು ರಸ ಇರುತ್ತಂತೆ. ಬಿಸಿಯನ್ನ ಹಾಕಿ ಅದರಲ್ಲಿ ಹುಚ್ಚ
ಹುಚ್ಚೆಳ್ಳು ಎಣ್ಣೆ ತುಪ್ಪದಲ್ಲಿ ಹೆಣ್ಮಕ್ಳಿಗೆ ರಕ್ತ ಶುದ್ಧಿ ಆಗುತ್ತೆ ಮತ್ತು ತುಂಬ ಸ್ಟ್ರಾಂಗ್ ಆಗ್ತಾರೆ ಹೆಣ್ಮಕ್ಳು, ಬೋನ್ಸ್ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳಿ ಅದರೊಳಗೆ ಬಿಸಿ ಬಿಸಿ ಅನ್ನ ಮತ್ತು ತುಪ್ಪ ಹುಚ್ಚೆಳ್ಳು ಎಣ್ಣೆ ಹಾಕ್ಬಿಟ್ಟು ಈ ಬಿಸಿ ಎಲೆಯಲ್ಲಿ ಮಾಡಿಕೊಡ್ತೀವಿ. ಆ ರಸ ಇರುತ್ತಲ್ಲ ಅದು ದೇಹಕ್ಕೆ ಒಳ್ಳೇದಂತೆ. ಸೊ ಹಾಗಾಗಿ ಇದನ್ನು ಮಾಡಿಕೊಡ್ತಾರೆ. ಅಜ್ಜಿ ಬಂದಾಗಿಂದ ಡೈಲಿ ಈ ಥರ ಒಂದು ತಟ್ಟೆ ರೆಡಿ ಮಾಡಿ ಕೊಡ್ತಾಯಿದ್ರು ಪ್ರಗತಿಗೆ. ಸೊ ನಾನು ಇದಕ್ಕೆಲ್ಲ ನಮ್ಗೆ ಅನುಕೂಲ ಆಯ್ತಲ್ಲ ಅನ್ನೋದೇ ನನಗೆ ದೊಡ್ಡ ಖುಷಿ. ಅದಾದಮೇಲೆ ರಸಬಾಳೆಹಣ್ಣು ಗೊನೆ, ಒಂದು ಫುಲ್ ಗೊನೆಯಲ್ಲಿ ಒಂದು ರಸಬಾಳೆಹಣ್ಣಲ್ಲಿ ಏನೋ ಒಂದು ರಸ ಇರುತ್ತಂತೆ, ಆ ಗೊನೆ ಫುಲ್ಲು ಆ ಹೆಣ್ಮಗ್ಳಿಗೆ ತಿನ್ನಿಸ್ಬೇಕು. ಇದು ನಮ್ಮ ಅಜ್ಜಿ ಕಾಲದಿಂದ ಮಾಡ್ಕೊಂಡು ಬಂದಿರೋದು. ಸೊ ಅದನ್ನು ಕೂಡ ಟ್ರೈ ಮಾಡಿದ್ವಿ. ಸೀಸನ್ ಇಲ್ಲ ಅಂತ ನಮಗೆ ಸಿಗಲಿಲ್ಲ, ಬಟ್ ಯಾವಾಗ ಸಿಗುತ್ತೋ ಅವಾಗ ತಿನ್ಸೋಣ ಅಂತ ಸುಮ್ಮನಾದ್ವಿ. ಸೊ ಈಗ ಪ್ರಗತಿಗೆ ವೈಟ್ ಕಲರ್ ಸ್ಯಾರಿನೇ ಹಾಕಬೇಕು ಅಂದರು. ನನ್ನ ಹತ್ರ ವೈಟ್ ಕಲರ್ ಸ್ಯಾರಿನೇ ಇದ್ದಿದ್ದಿಲ್ಲ. ಇದು ಅಮ್ಮ ನನಗೆ ಯಾವುದಾದ್ರೂ ಡ್ರೆಸ್ ಸ್ಟಿಚ್ ಮಾಡ್ಕೊ ಅಂತ ಕೊಟ್ಟಿದ್ರು. ಸರಿ, ಇನ್ನು ಹಳ್ಳಿ ಜನನೆಲ್ಲ ಕಳ್ಸಿದ ಮೇಲೆ ಅವರು ಹೇಳಿರೋ ಶಾಸ್ತ್ರನ ಫಾಲೋ ಮಾಡಲೇಬೇಕು, ಬೇಡ ಬಿಡಿ ಆಗಲ್ಲ ಡ್ರೆಸ್ ಹಾಕೋಣ ಇದೆಲ್ಲ ನಡೆಯೋದಿಲ್ಲ. ಸರಿ, ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಫಸ್ಟ್ ಡೇನೇ ಯಾಕೆ ಅವ್ರಿಗೆ ಬೇಜಾರು ಮಾಡೋದು ಅಂತ ಸ್ಯಾರಿ ಕೂಡ ಹಾಕಿದ್ವಿ. ಅದಾದಮೇಲೆ ನಮ್ಮ ಅತ್ತೆ ಮತ್ತು ಅವರು ಎಲ್ಲರೂ ಸೇರಿಕೊಂಡು ಒಂದು ಏನಂತ ಹೇಳ್ತಾರೆ, ಇದಕ್ಕೆ ಗುಡ್ಲು ಹಾಕಿದ್ಮೇಲೆ ಒಂದು ಹಾಡು ಹೇಳ್ತಾರೆ, ಅದಕ್ಕೆ ಹೊಸ್ಗೆ ಹಾಡು ಅಂತ ಎಲ್ಲ ಹೇಳ್ತಾರೆ. ಸೊ ಅದನ್ನು ಹೇಳೋದಕ್ಕಾದರೂ ಅಟ್ಲೀಸ್ಟ್ ಅವರಿಬ್ಬರು ಬಂದಿದ್ರಲ್ಲ, ಅದು ಒಂದಿನಕ್ಕಾದರೂ ಸರಿ ಹೇಳಿದ್ರಲ್ಲ ಅನ್ನೋ ಖುಷಿ ನನಗೆ. ಸೊ ಅದನ್ನು ಕೂಡ ಹೇಳಿದ್ರು. ನಮ್ಮ ಅಜ್ಜಿ ಅದನ್ನು ರೆಕಾರ್ಡ್ ಮಾಡಿ ಇಟ್ಕೋ, ನಾಳೆ ನಾಡೋದು ಬೇಕಾಗುತ್ತೆ, ಹಂಗೇ ಪ್ಲೇ ಮಾಡ್ಕೊ ಅಂತ ಹೇಳ್ತಾಯಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾನು ರೆಕಾರ್ಡ್ ಮಾಡಿಕೊಂಡ್ರೆ. ಹಳ್ಳಿ ಜನಗಳಿಗೆ ಒಂದು ನ್ಯಾಚುರಲಾಗಿ ಬರೋದು ಈ ಥರ ಹಾಡು ಕಟ್ಟೋದು ಮತ್ತು ಹಾಡು ಹೇಳೋದು, ಇಷ್ಟು ದೊಡ್ಡ ಸಾಂಗ್ ಆದರೂ ನೆನ್ಪಿಟ್ಕೊಂಡು ಹೇಳ್ತಾ ಇರ್ತಾರೆ. ಸೊ ಅದೊಂದು ಅಂದರೆ ನನಗೇನೋ ಎಲ್ಲ ಶಾಸ್ತ್ರದ ಪ್ರಕಾರ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಒಂದು ಖುಷಿ. ಸೊ ನೀವೆಲ್ಲ ಹೀಗೆ ಮಾಡ್ತೀರಾ? ಕಮೆಂಟ್ ಮಾಡಿ ಹೇಳಿ. ರಾಣಿಗೆ ದ್ರೌಪದ ದೇವಿಗೆ ಇಳೆವಾ ಮೇಲ ಸಾರಿ, ಇಳೆವಾ ಮೇಲ ಸಾರಿ, ಗಾಜಿನ ಸಿಸದಲ್ಲಿ ಸೋಸಿರ ಎನಿ ಸುಣ್ಣ, ಗಾಜಿನ ತಟ್ಟೆಯಲ್ಲಿ ಸೋಸಿರ ಎನಿ ಸುಣ್ಣ, ಧರ್ಮದ ರಾಣಿಗೆ ದ್ರೌಪದ ದೇವಿಗೆ ಇಳೆವಾ ಮೇಲ ಮಾಡಿ ಹಾಗೆ ತೊಡಗಲ್ ಮಾಡಿಕೊಂಡು ಅವಾಗ ಡಿಸೈನ್ ಮಾಡ್ಬೋದು. ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆಯಾ? ನಾನು ಹುಟ್ಟಿದ್ನಲ್ಲ ಫಸ್ಟ್ ಅತ್ತೆ ಕೈಯಲ್ಲಿ ಇದ್ದಿದ್ದು. ನಾನು ಹುಟ್ಟಿದ ತಕ್ಷಣ ನಾವು ಹುಟ್ಟದ್ನಲ್ಲ ಅತ್ತೆ ಜೊತೆಲಿ ಇತ್ತಲ್ಲ, ಅತ್ತೆನ ಎತ್ಕೊಂಡಿದ್ದೆವು, ಆಮೇಲೆ ತಲೆಲ್ಲ ಹಿಂಗ್ ಮಿದ್ದು ಮಾಡಿದ್ದು ಅಂತ ಹೇಳ್ತಾ ಇರೋದು. ಅದೇನತ್ತೆ ರಾಸಂಗ ಅನ್ಕೊಂಡಿದ್ದ ಏನಪ್ಪ ಹುಟ್ಟ ದಿವಸ ನಾನೇ ಹೇಳ್ಕೊಂಡು ಇವತ್ತು ಅವಳು ಮಗಳು ನಾನೇ ಸೇರ್ಕೊಂಡಿದ್ದೆ. ಅದಕ್ಕೆ ನೀರು ಒಂದು ಚಂಬು ನಾನು ಹುಟ್ಟಿದ್ದು ಬಂದುಬಿಟ್ಟು ನನ್ನನ್ನು ಎತ್ತಿನ ಗಾಡಿಯಲ್ಲಿ ಏನು ಪೇಯ್ನ್ ಬಂತು ಅಂತ ಹೇಳಿ ಕರ್ಕೊಂಡು ಹೋಗಬೇಕಾದ್ರೆ ಹೋಗ್ತಾ ದಾರಿಯಲ್ಲೇ ನಾನು ಹುಟ್ಟಬೇಕಾದ್ರೆ ಅತ್ತೆ ನಮ್ಮ ಅಮ್ಮನ ಜೊತೆ ಇದ್ರಂತೆ. ಸೊ ಇವರು ಫಸ್ಟು ನನ್ನ ನೋಡಿ ಈ ತಲೆನೆಲ್ಲ ಹಿಂಗೆ ಮಿದಿತೀನಿ ಅಂತ ಹೇಳ್ತಾರೆ ಆಗಿನ ಕಾಲದವರು. ಸೊ ಹಿಂಗೆ ರೌಂಡ್ ತಲೆ ಬರಲಿ ಅಂತ ಹೇಳಿಬಿಟ್ಟು. ಸೊ ಅವಾಗ ನಾನೇ ಮಾಡಿದೆ. ಈಗ ಅಂದರೆ ಅತ್ತೆ ಯಾವತ್ತೂ ಬೆಂಗಳೂರಿಗೆ ಬರ್ತಾ ಇರಲಿಲ್ಲ. ಇವರು ಸಡನ್ನಾಗಿ ನಾನು ಬೆಂಗಳೂರಲ್ಲೇ ಇದ್ದೀನಿ, ಈ ಟೈಮಲ್ಲೇ ಹಿಂಗಾಯಿತು, ನಾನು ಇಲ್ಲಿಗೆ ಬರಬೇಕು ಅನ್ನೋದೆಲ್ಲ ಎಷ್ಟು ಚೆನ್ನಾಗಾಯಿತು ಅಂತ ಅದನ್ನೇ ಹೇಳ್ತಾಯಿದ್ರು. ಅವಾಗಲೂ ನಾನಿದ್ದೆ, ಇವಾಗಲೂ ನಾನಿದ್ದೀನಿ ಅಂತ. ಸೊ ಇಷ್ಟ ಆಯಿತು ಇವತ್ತು. ಹಾಗೆ ನೆಕ್ಸ್ಟ್ ಡೇ ಶಾಸ್ತ್ರಗಳನ್ನೆಲ್ಲ ನಾನು ನಾಳೆನ ವ್ಲಾಗಲ್ಲಿ ಹಾಕ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.